ನೋಡಿ ಇದು ಕೆರೆಯ ಇದು ಈ ಮಠದಲ್ಲಿ ಇಲ್ಲಿ ಈ ಲೆವೆಲ್ ಅಲ್ಲಿ ನೀರಿದೆ. ಕೈಗೆ ಎಟುತ್ತದೆ ಇಲ್ಲಿ ನೀರು. ಜೊತೆಗೆ ಇದನ್ನು ಸಮೇತ ಅಷ್ಟೇ, ಇದನ್ನು ಒಂದು ಒಳ್ಳೆ ಹೈಟ್ ಆಗಿ ಇಲ್ಲಿ ಇದನ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೆಳಭಾಗದಲ್ಲಿ ತಗ್ಗಿದೆ, ಯಾಕೆಂದ್ರೆ ಇದು ಈ ಕಡೆ ತಗ್ಗಿರೋದ್ರಿಂದ ಅಕಸ್ಮಾತ್ ಹೆಚ್ಚಿನ ನೀರು ಬಂದಾಗ ಏನ್ ಮಾಡ್ಬೇಕು, ಅದು ನಮ್ಮ ಕೃಷಿ ಹೊಂಡಕ್ಕೆ ಬರಬಾರ್ದು. ಕೃಷಿ ಹೊಂಡಕ್ಕೆ ಕೇವಲ ಅಂತರ್ಜಲ ನೆಲದಿಂದ ಬರಬೇಕು, ಇಲ್ಲದಿದ್ರೆ ನಮ್ಮ ಬೋರಿಂದ ಬಿಟ್ಟಿದ್ದ ನೀರು ಮಾತ್ರ ಬರ್ಬೇಕಷ್ಟೆ. ಮೇಲಿಂದ ಬಿದ್ದಿದ್ದ ಮಳೆ ನೀರು ಬೀಳ್ಬೇಕೆ ಬೇರೆ ಬೇರೆ ಕಡೆಯಿಂದ ಬರೆದು ಹರಿಯೋ ಬಂದು ನೀರು, ಕಾಡ್ ನೀರು, ಕಚಡ ನೀರು ಬಂದು ಸೇರಬಾರ್ದು ಅಂದ್ಬಿಟ್ಟು ಕೆರೆಗೆ ನಾವು ಸುತ್ತ ಹೀಗೆ ರಕ್ಷಣೆಯನ್ನ ಅಲ್ಲಿ ಮಾಡ್ಕೊಂಡಿದ್ದೇವೆ. ನೀರು ತುಂಬಾ ಬೇಸಿಗೆ, ಇವಾಗ ಎಲ್ಲರೂ ಆದಷ್ಟು ಬ್ಯಾಲ್ದ ಹಣ್ಣು ಜ್ಯೂಸು, ಲೆಮನ್ ಜ್ಯೂಸು, ಆಮೇಲೆ ಕಲ್ಲಂಗಡಿ ಹಣ್ಣು ಇಂಥವುಗಳನ್ನೇ ಜಾಸ್ತಿ ಬಳಸಿ ಬಿಳಿ ಬಟ್ಟೆಗಳನ್ನೇ ಹಾಕಿ ಅಂತ ಹೇಳ್ತಾರೆ. ನೀವು ಮಾತ್ರ ಬಿಳಿ ಬಟ್ಟೆ ಹಾಕಿಲ್ವಲ್ಲ ಅಂದ್ರೆ, ಈಗ ಬೆಳಗಿನ ಸಮಯ ಅದರಿಂದ ಈಗೇನು ಬಿಳಿ ಬಟ್ಟೆ ಹಾಕೋ ಅವಶ್ಯಕತೆ ಇಲ್ಲ. ಒಳ್ಳೆ ಬಿಸಿಲಿದ್ದಾಗ ನಾವು ಬಿಳಿ ಬಟ್ಟೆಗಳನ್ನೇ ಧರಿಸೋದು ಒಳ್ಳೇದು. ಆಮೇಲೆ ಆದಷ್ಟು ನೀರನ್ನ ಕುಡೀರಿ. ಇನ್ನೂ 2 ತುತ್ತು ಊಟ ಮಾಡ್ತೀನಿ ಅಂದಾಗ್ಲೇ ಊಟವನ್ನ ನಿಲ್ಲಿಸಿ. ಮಾಂಸಾಹಾರಿಗಳಾದ್ರೆ ಇನ್ನೊಂದು 15-20 ದಿನ ಸ್ವಲ್ಪ ಮುಂದೂಡಿ ತಗೊಳ್ಳೇಬೇಕು ಅಂತ ಹೇಳಿದ್ರೆ ಮಿತವಾಗಿ ತಗೊಳ್ಳಿ. ಆಮೇಲೆ ಆದಷ್ಟು ಈ ಸಭೆ ಸಮಾರಂಭಗಳಲ್ಲಿ, ಮದುವೆ ಮನೆಗಳಿಗೆ ಹೋದ್ರೆ ಅವರೆಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿ ಅದ್ಭುತವಾದ ಅಡಿಗೆ ಮಾಡಿರ್ತಾರೆ. ಅದು ತಿನ್ನುವಾಗ ಇನ್ನೂ ತಿನ್ಬೇಕು ಅನ್ನಿಸ್ತದೆ. ಬಟ್ ಬಾಯಿ ರುಚಿಗೆ ಹೋಗಿ ದೇಹದ ಆರೋಗ್ಯವನ್ನ ಕೆಲ್ಸ್ಕೊಳ್ಬೇಡಿ. ಯಾಕೆಂದ್ರೆ ಈಗ ಜೀರ್ಣ ಆಗೋದು ಬಹಳ ಕಷ್ಟ. ಬೇಸಿಗೆಯಲ್ಲಿ ನಮ್ಮ ತಿಂದಂತ ಆಹಾರ ಜೀರ್ಣ ಆಗೋದು ಬಹಳ ಕಷ್ಟ ಆಗ್ತದೆ. ಅದರಿಂದ ಬೆಳಗಿನ ಸಮಯ, ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ಒಳ್ಳೆದಂತ ಆಹಾರವನ್ನ ಎಲ್ಲ ಅಮೃತಹಾರಕ್ಕೆ ಬಂದ್ಬಿಡಿ. ಕಡಲೆಕಾಳು, ಹೆಸರು ಕಾಳು, ಸೌತೆಕಾಯಿ, ಈ ತೆಂಗಿನಕಾಯಿ, ಈ ಕ್ಯಾರೆಟು, ಬೀಟ್ರೂಟು, ಆದಷ್ಟು ಹಣ್ಣು ಹಂಪಲುಗಳನ್ನ ಬಳಸಿ. ಸಾಧ್ಯವಾದ್ರೆ ಒಂದು 3 ಗಂಟೆ ಮಧ್ಯಾಹ್ನ ಒಂದು 11-12 ಗಂಟೆಯಿಂದ ಒಂದು 3 ಗಂಟೆ ಒಳಗೆ ಸ್ವಲ್ಪ ಆದಷ್ಟು ಮರದ ಕೆಳಗನೋ ಎಲ್ಲೋ ಒಂದು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಕೆಲಸ ಮಾಡಕ್ ನೋಡಿ. ಈಗ ಲೇಬರ್ ನಾವು ಸಂಬಳ ಕೊಡ್ತೀವಿ, ಸಂಬಳ ಕೊಟ್ಟು ವಿಶ್ರಾಂತಿ ತಗೊಳಪ್ಪ ಅಂತ ಹೇಳಕ್ ಆಗಲ್ಲ. ಆದ್ರೂ ಕೆಲವು ಟೈಮಲ್ಲಿ ಆ ಟೈಮಲ್ಲಿ ಬೇರೆ ಕೆಲಸಗಳನ್ನ ನಾವು ಕೊಡ್ಬೋದು. ಮತ್ತೆ ಏನೋ ಪರವಾಗಿಲ್ಲ, ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ಕತ್ಲೆಯಲ್ಲೂ ಮಾಡ್ಕೊಳ್ತೀವಿ ಅಂದ್ರೆ ಮಧ್ಯದಲ್ಲಿ 1 ಗಂಟೆ 2 ಗಂಟೆ ವಿಶ್ರಾಂತಿ ಕೊಡೋದು ತುಂಬಾ ಒಳ್ಳೇದು. ಈಗೆಲ್ಲ ಇದು ಬಾರ್ಡರ್ನ ನೀವು ಇದೆಲ್ಲ ಬಾರ್ಡರ್ ನೋಡಿರ್ಲಿಲ್ಲ, ಇದೆಲ್ಲ ಕ್ಲೀನ್ ಮಾಡಿಸಿದೀವಿ. ಇವಾಗ ತುಂಬಾ ಕೆಲಸ ಆಗ್ತದೆ. ಇದೆಲ್ಲ ಬಾರ್ಡರ್ನೆಲ್ಲ ಕ್ಲೀನ್ ಮಾಡಿ ತೋಟವನ್ನ ಒಂದು ಆಕಾರವಾಗಿ ಇಟ್ಕೊಳ್ಬೇಕಾದ್ರೆ ತುಂಬಾ ಕೆಲಸ ಆಗ್ತದೆ. ಮೇಂಟೆನೆನ್ಸ್ ಅನ್ನೋದು ಬಹಳ ಮುಖ್ಯ. ಅದೇ ಬೇರೆಯವರು ಆದ್ಬಿಟ್ಟು ಏನ್ ಮಾಡ್ತಾರೆ, ರೌಂಡ್ ಅಪ್ ತಗೊಂಡ್ಬಿಡ್ತಾರೆ. ರೌಂಡ್ ಅಪ್ ತಗೊಂಡು 1 ಲೀಟರ್ ರೌಂಡ್ ಅಪ್ ಹೊಡೆದ್ಬಿಟ್ರೆ ಸಾಕು. ಮತ್ತೆ ಅದು ಯಾವ್ದಾವ್ದೋ ಬಂದಿದೆಯಲ್ಲ, ಈಗ ಯಾವ್ದಾವ್ದೋ ಪೌಡರ್ನ ಹಾಕ್ತಾರೆ. ಅವೆಲ್ಲ ಅವೈಜ್ಞಾನಿಕವಾದ ಇದಕ್ಕೆ ಹೋಗ್ಬೇಡಿ. ನೀವೇ ನಿಜವಾಗಿ ಕಳೆಗಳನ್ನೇ ಸಾಧ್ಯವಾದಷ್ಟು ನಿಯಂತ್ರಣ ಮಾಡಿ. ಹಾಗೇನಾದ್ರು ನಿಯಂತ್ರಣ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಉರುಳಿ ಸೆಣವನ್ನ ಹಾಕ್ಬಿಟ್ರೆ ಕಳೆ ಆಟೋಮೆಟಿಕ್ ಅಲ್ಲಿಗೆ ನಿಯಂತ್ರಣಕ್ಕೆ ಬರ್ತದೆ. ಹೀಗೆ ಮಾಡ್ಬೋದು. ನಾವೀಗ ಅಲ್ಲಿ ಬಾರ್ಡರ್ಗೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಉರುಳಿ ಹಾಕ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ನೋಡು ಅಲ್ಲಿ ಜೆಟ್ಟೋಪ ಯಾವ ಹಂತದಲ್ಲಿ ಬರ್ತದೆ ಅಂತ ನೋಡ್ಕೊಂಡು ಮುಂದಿನ ಕೆಲಸಗಳನ್ನ ನಾವು ಮಾಡ್ಬೋದು. ಈಗ ನೋಡಿ, ತುಂಬಾ ಬೇಸಿಗೆ ಆಗಿರೋದ್ರಿಂದ ನೀರು ತುಂಬಾ ಇಳಿತಾ ಹೋಗ್ತದೆ. ಕೆಲವರೆಲ್ಲ ಹೇಳ್ತಾರೆ ಇವಾಗ ಬೋರ್ ತೆಗೆದ್ರೆ ನೀರೇ ಸಿಗೋದಿಲ್ವಂತೆ ಅಂತ. ಈಗ ನೀರ್ ಸಿಕ್ಬಿಟ್ರೆ ನಿಮ್ ಬೋರಲ್ಲಿ ಇನ್ನು ಪರ್ಮನೆಂಟ್ ಆಗಿರ್ತದೆ ಅಂತ. ಕೆಲವರೆಲ್ಲ ಹೇಳ್ತಾರೆ ನೀವು ಮಳೆಗಾಲದಲ್ಲಿ ತೆಗಿಯೋಣ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ತೆಗಿಬೇಕಾದವರು ಬೇಸಿಗೆ ತೆಗೀರಿ ಅಂತಾರೆ. ಈ ಟೈಮಲ್ಲಿ ನೀವು ಬೋರ್ ತೆಗೆದು ನೀರ್ ಸಿಕ್ತು ಅಂದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ನೀರ್ ಸಿಕ್ತು ಅಂತ. ಆದಷ್ಟು ಬೋರ್ ತೆಗೆದಿ, ಪರವಾಗಿಲ್ಲ, ತೆಗಿಸಿ. ಆದಷ್ಟು ಕೆರೆ ಕುಂಟೆಗಳನ್ನಲ್ಲಿ ನೀರನ್ನ ಸಂಗ್ರಹಿಸಿಡಕ್ ನೋಡಿ. ಅದಿಡೋದ್ರಿಂದ ತುಂಬಾ ವಾತಾವರಣ ನೋಡಿ ಎಷ್ಟು ಒಂದು ಅದ್ಭುತವಾಗಿ ಪ್ರಕೃತಿ ವಿಪಾರ ಸಂಗೀತ, ಕೋಗಿಲೆಗಳದು, ನವಿಲುಗಳದು ಎಲ್ಲ ಕೇಳಿಸ್ತಾ ಇದೆ. ಇಂಥ ಒಂದು ವ್ಯವಸ್ಥೆಯನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕಾದಂತ ವಾತಾವರಣವನ್ನ, ನಿಮ್ಗೆ ಬೇಕಾದಂತ ರೆಸಾರ್ಟ್ ಅನ್ನ, ನಿಮ್ಗೆ ಬೇಕಾದಂತ ಸ್ವರ್ಗವನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ನೀನೇ ನಿನ್ನ ನಿರ್ಮಾಪಕ, ನೀನೇ ನಿನ್ನ ಸುಖಕ್ಕೆ ನೀನೇ ಕಾರಣ, ನಿನ್ನ ಇಂದಿನ ಈ ಸ್ಥಿತಿಗೆ ನೀನೇ ಕಾರಣ ಅಂತ ಬುದ್ಧ ಹೇಳಿದಾಗೆ ನಾವು ಈಗ ನಮ್ಮ ಸ್ವರ್ಗವನ್ನ ನಾವು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಹೀಗೆ ಈ ತೋಟದ ಒಂದು ವ್ಯವಸ್ಥೆ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಇದೊಂದು ಸ್ವಲ್ಪ ಇವಾಗ ನಾವು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮಣ್ಣು ಹಾಕಿ ಈ ರಸ್ತೆಯನ್ನ ಅಲ್ಲಿ ಗಂಟ ಸ್ವಲ್ಪ ಟೈಟ್ ಮಾಡ್ಕೊಳ್ತೀವಿ. ಅದಕ್ಕೆಲ್ಲ ನೆಕ್ಸ್ಟ್ ಇವಾಗ ಮಣ್ಣು ಬರುತ್ತೆ. ಆಗ ಈ ರಸ್ತೆ ನೋಡಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಕ್ಕೆ ಶುರು ಆಗುತ್ತೆ. ಈಗ ಇಲ್ಲೊಂದು ಬ್ಲಾಕ್ ಬಾಕಿ ಇದೆ. ಅಲ್ಲೆಲ್ಲ ನಾವೀಗ ಬೇರೆ ಬೇರೆ ಗಿಡಗಳನ್ನ ಇಲ್ಲಿ ಬೇರೆ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ.
ಇದೊಂದು ಸ್ವಲ್ಪ ಮಳೆ ಬಿದ್ದ ಮೇಲೆ ಅಥವಾ ಉಳಿಸಿ ಇದೊಂದು ಬ್ಲಾಕ್ ಬಾಕಿ ಆಗಿದೆ. ಇದನ್ನ ನಿಧಾನದಲ್ಲಿ ನಾವು ಸರಿ ಮಾಡಬೇಕು. ಸರಿ ಮಾಡ್ತೀವಿ. ಹೀಗೆ ಆ ಗುಂಡಲ್ ಡ್ಯಾಮ್ ನೋಟ ಇಲ್ಲಿ ನೋಡಿ ಒಂದು ಅದ್ಭುತವಾದ ರಮಣೀಯವಾಗಿ ಕಾಣಿಸ್ತದೆ. ಬಹಳ ಚೆನ್ನಾಗಿದೆ. ಮುಂದಿನ ದಿನದಲ್ಲಿ ಇಲ್ಲಿ ಏನಾದ್ರು ಈಗಿನ ಮಾಲೀಕರಿಗೆ ನಾವು ಏನು ಬೇಡ ತೋಟ ಮಾತ್ರ ಮಾಡೋಣ ಅಂತ ಇದ್ದೀವಿ. ಮಕ್ಕಳು ತಲೆ ಎತ್ಕೊಂಡ ಮೇಲೆ ಇಲ್ಲಿ ಯಾವ್ದೋ ಒಂದು ಸ್ಕೂಲ್ ಮಾಡ್ಬೇಕು, ಕಾಲೇಜ್ ಮಾಡ್ಬೇಕು, ಒಂದು ವೃದ್ಧಾಶ್ರಮ ಮಾಡ್ಬೇಕು ಅಥವಾ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ಬೇಕಂದ್ರೆ ಬಹಳ ಒಂದು ವ್ಯವಸ್ಥಿತವಾದ ಒಂದು ಜಾಗ, ಒಳ್ಳೆ ವಾತಾವರಣದಲ್ಲಿದೆ. ಇಲ್ಲಿ ಒಂದು ಒಳ್ಳೆಯ ತೋಟ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಬೇಸಿಗೆ ಸಮಯ ಆಗಿರೋದ್ರಿಂದ ಜಾಸ್ತಿ ನೀರನ್ನು ಕುಡೀರಿ. ಊಟ ಮಾಡಿ 1 ಗಂಟೆ ಕಳೆದ್ಮೇಲೆ ನೀರು ಕುಡೀರಿ. ಊಟದ ಮಧ್ಯೆ ಮಧ್ಯೆ ನೀರು ಕುಡಿಬೇಡಿ. ಆಯುರ್ವೇದ ಪ್ರಕಾರ ಊಟದ ಮಧ್ಯೆ ಮಧ್ಯೆ ನೀರು ಕುಡಿಯೋದು ವಿಷಕ್ಕೆ ಸಮ ಅಂತ. ಊಟ ಆಗಿದ ತಕ್ಷಣ ನೀರು ಕುಡಿಬೇಡಿ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ನಾವು ತಿಂದಂತ ಆಹಾರ HDL ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಆಹಾರ ತಿಂದಿದ ತಕ್ಷಣ ನೀರನ್ನ ಕುಡಿದ್ಬಿಟ್ರೆ ನಾವು ತಿಂದಂತ ಆಹಾರ ಎಲ್ಲ LDL ಕೊಲೆಸ್ಟ್ರಾಲ್ ಆಗ್ತದೆ. ಅದು ನಿಮಗೆ ಅಪಾಯ. ಊಟ ಮಾಡಿ 1 ಗಂಟೆ ಬಿಟ್ಟು ನೀವು ನೀರು ಕುಡಿದ್ರೆ ಅದೆಲ್ಲ HDL ಕೊಲೆಸ್ಟ್ರಾಲ್ ಆಗ್ತದೆ. ಅದರಿಂದ ಈ ಕೊಲೆಸ್ಟ್ರಾಲ್ ಅನ್ನೋದು ಒಂದು ದೊಡ್ಡ ಭೂತ. ಆಮೇಲೆ BP, ಶುಗರು ಅನ್ನೋದು ಇದ್ರ ಮೇಲೆನೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೆಚ್ಚು GDP ಏನೋ GST ಬರ್ತಾ ಇರೋದೇ ಜಾಸ್ತಿ ಆಸ್ಪತ್ರೆಗಳಿಂದ ಮತ್ತೆ ಇದರಿಂದ ಮಾತ್ರೆಗಳಿಂದ. ಆಮೇಲೆ ಇವರು GDP ನಮ್ದು ರೈಸ್ ಆಯ್ತು, ಜಾಸ್ತಿ ಆಯ್ತು ಅಂತಾರೆ. ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಹೆಚ್ಚು ಮಾತ್ರೆಗಳನ್ನ ಭಾರತೀಯರು ಬಳಸ್ತಾ ಇದೀವಿ. ಮಾತ್ರೆನ ಆದಷ್ಟು ಕಡಿಮೆ ಮಾಡಿ. ಒಂದು ಡಾಕ್ಟರ್ ಒಂದ್ ಸಮಯ 4 ಹೇಳಿದ್ರೆ ಅದನ್ನ ಏನಾದ್ರು ಮಾಡಿ 2ಕ್ಕೆ ತಗೊಂಡ್ ಬನ್ನಿ. ಖುಷಿಯಾಗಿರಿ. ಆಹಾರವನ್ನ ಮಿತವಾಗಿ ತಿನ್ನಿ. ಬೆಳಿಗ್ಗೆ ಎದ್ದಂಗೆ ಹಾಸಿಗೆಯಿಂದ ಎದ್ದು ಕೂತ್ಕೊಳ್ಳಿ. ಆಮೇಲೆ ಸ್ವಲ್ಪ ಓಡಾಡಿ, ತಿರುಗಾಡಿ. ಯಾಕೆಂದ್ರೆ ನಾವು ಭಾರತೀಯರು ದುಡ್ಡು ತಿಂದಿರೋ, ನಾವು ಯಾರು ಹೊಡೆದು ತಿಂದಿರೋರಲ್ಲ. ಭಾರತೀಯರಿಗೆ ಒಂದು ದೊಡ್ಡ ಗುಣ ಏನಪ್ಪಾ ಅಂದ್ರೆ ದುಡಿಯೋದೇ ಅವ್ರ ಕೆಲಸ. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ. ಕಾಯಕ ಇದ್ರೆ ಮಾತ್ರ ಮನುಷ್ಯನ ಆರೋಗ್ಯ ಸಂಪತ್ತು. ನೋಡಿ, ನಮ್ಮ ಎಲ್ಲವನ್ನ ನೀಗಿಸೋದು ದುಡಿಮೆ. ದುಡಿದ್ರೆ ಬಡತನ ಹೋಗ್ತದೆ, ಸಾಲ ಇರಲ್ಲ, ಸಂಪತ್ ಭರಿತವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ನೋಡಿ, ಬರೀ ದುಡಿದ್ರೆ ಸಾಕು. ನೀವು ಇನ್ನೇನ್ ಮಾಡೋದು ಬೇಡ. ನೀವು ದುಡಿಯೋದ್ರಿಂದ ಮೊದಲು ನಿಮ್ದು ಆರೋಗ್ಯ ಚೆನ್ನಾಗಿರ್ತದೆ, ಸಂಪತ್ತು ತಾನಾಗೆ ಉಳಿತದೆ. ಯಾಕೆಂದ್ರೆ ಅನಾರೋಗ್ಯ ಆಗೋದಿಲ್ಲ. ಆಗ ತಗೊಂಡಾಗ ಆಸ್ಪತ್ರೆಗೆ ಜಾಸ್ತಿ ದುಡ್ಡು ಕಟ್ಟಂಗೇನಿಲ್ಲ. ಆಮೇಲೆ ಏನಾಗ್ತದೆ, ಜೀರ್ಣಕ್ರಿಯೆನೂ ಚೆನ್ನಾಗಾಗ್ತದೆ ದುಡಿದ್ರೆ. ಆಗ ಏನಂದ್ರೆ ಅಜೀರ್ಣ ಆಗೋದಿಲ್ಲ, ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ನಮ್ಮ ಹತ್ರ ಸಂಪತ್ತು ಸೇರ್ತಾ ಇರ್ತದೆ. ಆಮೇಲೆ ನಾವು ಬೇರೆಯವ್ರ ವಿಚಾರ ನೋಡಿ, ಕೆಲಸದ ಮೇಲೆ ನಿಗಾ ಕೊಟ್ಟಾಗ ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಕೆಲವರೆಲ್ಲ ತುಂಬಾ ಜನ ನೋಡ್ತೀವಿ ನಾವು ಹಳ್ಳಿಗಳಲ್ಲಿ, ಅರಳಿ ಮರದ ಕೆಳಗಡೆ 50 ಜನ, 60 ಜನ, 100 ಜನ. ನನ್ಗೆ ಅನಿಸ್ತದೆ ಆ 100 ಜನ ಸಿಕ್ಕಿದ್ರೆ ನಾವು ದಿನ ಒಂದ್ 2-3 ಎಕರೆ ಹೊಸ ತೋಟ ಮಾಡ್ಬೋದಲ್ಲ. ಸುಮ್ನೆ ಕೂತಿರ್ತಾರೆ, ಏನು ಕೆಲಸ ಇರೋದಿಲ್ಲ. ಸುಮ್ನೆ ಕೂತಿರ್ತಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು. ಅಂತವ್ರು ಕೂತು ಏನ್ ಮಾಡ್ತಾರೆ ಅಂದ್ರೆ ಮೈಯೆಲ್ಲ ಅವ್ರಿಗೆ ಕಾಯಿಲೆ ಬಂದ್ಬಿಡ್ತದೆ. ಅದರಿಂದ ಕೂರ್ಬೇಡಿ, ಕಾಯಕವೇ ಕೈಲಾಸ. ದುಡೀರಿ. ನೀವೆಲ್ಲಿ ಕೆಲಸ ಮಾಡಿದ್ರೆ ಅದನ್ನೇ ದುಡೀರಿ. ನೀವು ಒಬ್ಬ ಅಧಿಕಾರಿ ಆಗಿದ್ರ ಕಚೇರಿಯಲ್ಲೇ ಕೆಲಸ ಮಾಡಿ, ದುಡೀರಿ. ಆ ಕಚೇರಿಯಲ್ಲೇ ಇರೋ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗಿ. ಜಾಸ್ತಿ ವಾಹನ ಬಳಸಬೇಡಿ, ಸ್ವಲ್ಪ ವಾಕ್ ಮಾಡಿ. ನೀವು ಯಾವ್ದೋ ಒಂದು ಜಾಗದಲ್ಲಿ ಜಿಲ್ಲಾಧಿಕಾರಿ ಆಗಿದ್ರೆ, ಈಗ ನೋಡ್ತೀವಿ ನಾವು ಮಿನಿಸ್ಟರ್ಗಳೆಲ್ಲ, ಮೊನ್ನೆ ಎಲ್ಲ ನೋಡ್ತೀವಿ ಎಲ್ಲ ಫುಲ್ ರೋಡಲ್ಲಿ ಅವ್ರು ಏನ್ ರಾಜರವರು, ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಒಬ್ಬ ಯಾರೋ ಒಬ್ರು ಹೋಗ್ತಾ ಇದಾರೆ, ಒಬ್ಬ ಸರ್ಕಾರಕ್ಕೆ ಸಂಬಂಧಪಟ್ಟ ಒಬ್ಬ ಮಿನಿಸ್ಟರ್ ಹೋಗ್ತಾ ಇದಾರೆ ಅಂದ್ರೆ ಅವ್ನ ಹಿಂದ್ಗಡೆ 60-70 ವೆಹಿಕಲ್ಗಳು. ಅದ್ರ ಪೆಟ್ರೋಲ್ ಕೊಡೋರು ಯಾರು, ಅದ್ರ ಡೀಸೆಲ್ ಕೊಡೋರು ಯಾರು? ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಬಹಳ ನೋವಿಂದ ಹೇಳ್ಬೇಕಾಗ್ತದೆ. ಕೆಲವರು ಹೇಳ್ತಾರೆ ನೀವು ರಾಜಕೀಯನೇ ಮಾತಾಡಬೇಡಿ ಅಂತ. ಮತ್ತೆ ನಿಮಗೆ ಮಾಹಿತಿ ಯಾರು ಕೊಡ್ತಾರೆ? ಒಬ್ಬ MP ಗೆ ಒಂದು ತಿಂಗಳಿಗೆ ನಾವು 1.5-2 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಒಬ್ಬ MP ಗೆ ಒಂದು ವರ್ಷಕ್ಕೆ ನಾವು 2 ಕೋಟಿ 3 ಕೋಟಿ ಖರ್ಚಾಗ್ತಾ ಇದೆ. ಒಬ್ಬ MP ಕಡಿಮೆ ಅಂದ್ರೆ 5 ಕೋಟಿ ಖರ್ಚು ಮಾಡ್ತಾನೆ ಒಂದು ವರ್ಷಕ್ಕೆ. ಅವ್ನಿಗೆ ಏರೋಪ್ಲೇನು, ಮೆಡಿಕಲ್. ನೋಡಿ, 1500 ಯೂನಿಟ್ ಕರೆಂಟ್ ಬಳಸ್ಬೋದಂತೆ, ಇಷ್ಟು ಲೀಟರ್ ನೀರು ಫ್ರೀ ಅಂತೆ, ಅವ್ನಿಗೆ ಇಷ್ಟು ಗ್ಯಾಸ್ ಫ್ರೀ ಅಂತೆ, ಹೆಲಿಕಾಪ್ಟರ್ ತಿರುಗಾಡಕ್ಕೆ ದುಡ್ಡು ಅಂತೆ, ಫ್ರೀ ಅಂತೆ. ಇದೆಲ್ಲ ದುಡ್ಡು ಯಾರ್ದಪ್ಪ? ನಮ್ದು. ಈಗಿರೋದೇ 534 ಸಾಕು. 534 MP ಗಳೇ ಸಾಕು ನಮ್ಗೆ. ಅದರಲ್ಲೇ 30% ಮಹಿಳೆಯರಿಗೆ ಕೊಡಿ, ಪರವಾಗಿಲ್ಲ. ಮಹಿಳೆಯರಿಗೆ ಕೊಟ್ರೆ ಅವ್ರು ಗಂಡಸರೇ ಪುನಃ ಅಲ್ಲೂ ಬರೋದು. ಅಲ್ಲೂ ಸುಮ್ನೆ ನಾವು ಹೇಳ್ಕೊಳ್ಳೋದಷ್ಟೇ ಮಹಿಳೆಯರಿಗೆ ಅಂತ ಹೇಳಿ. ಯಾವ ಮಹಿಳೆಯರಿಗೆ ಕೊಟ್ರು ಅವ್ರು ಪುರುಷರೇ ಅಲ್ಲಿ ಅಧಿಕಾರ ಚಲಾಯಿಸೋದು. ಇದು ಪುರುಷ ಪ್ರಧಾನವಾದ ದೇಶ ಇದು. ಈಗ ನಾವು ಆಗ್ಲೇ ಕಾಣ್ ನೋಡ್ತಾ ಇದೀವಿ ಅಲ್ವಾ, ಈ ಗ್ರಾಮ ಪಂಚಾಯತಿಲೇ ನೋಡ್ತಾ ಇಲ್ವಾ ನಾವು? ಅವ್ರ ಯಜಮಾನ ಕೂತಿರ್ತಾನೆ, ಒಮ್ಮನಿಗೆ ಏನು ಗೊತ್ತಿರಲ್ಲ, ಮೀಟಿಂಗ್ ದಿನ ಕರ್ಕೊಂಡು ಹೋಗ್ತಾನೆ. ಇನ್ನು ಸ್ವಾತಂತ್ರ್ಯ ಮಾಡೋರು ಇದ್ದಾರೆ, 1% 2% ಇದ್ದಾರೆ. ಅದು ಕತೆ ಬೇರೆ ಬಿಡಿಯೋದು. ಈಗ ನಮ್ಮ ಸುಷ್ಮಾ ಸ್ವರಾಜ್ ಎಲ್ಲ ಇದ್ರು, ಅವರೆಲ್ಲ ನೇರವಾಗಿ ಮಾಡ್ತಾ ಇದ್ರು. ಇವಾಗ ನಮ್ಮ ಕರ್ನಾಟಕದಲ್ಲೂ ಕೆಲವರೆಲ್ಲ ಇದ್ದಾರೆ, ಅವರೆಲ್ಲ ಯಜಮಾನರುಗಳಿಗಿಂತಾನು ಜಾಸ್ತಿ ಯಜಮಾನನ ಪಕ್ಕದ ಕೂರಿಸ್ಬಿಟ್ಟಿದ್ದಾರೆ. ಎಲ್ಲ ಅವರೇ ಮಾಡ್ತಾರೆ. ಆದ್ರೆ
ಈ 543 ಜಾಸ್ತಿ ಅಂತ ಅನ್ನುವಾಗ ಇವ್ರು 800 ತಗೊಂಡೋದ್ರೆ ಇನ್ನು ನಮ್ಮ ದೇಶದ ಖಜಾನೆ ಲೂಟಿ ಆಗ್ತದಲ್ವಾ? ಆ ಒಂದು ವರ್ಷಕ್ಕೆ ಒಂದು 5ರಿಂದ 6 ಕೋಟಿ ಖರ್ಚು ಮಾಡ್ಕೊಂಡು ಸಂಬಳ ತಗೊಳ್ಳೋದ್ರ ಜೊತೆಗೆ ಆ ಮೋಸದಲ್ಲಿ ವಂಚನೆಯಲ್ಲಿ ಸಾವಿರಾರು ಕೋಟಿ ದುಡಿಯೋದು. ಅದರಿಂದ ಈ 500 ಕಳ್ರೆ ಸಾಕು ನಮ್ಗೆ, ಇನ್ನು 800 ಕಳ್ರು ಬೇಡ. ಆ 500 ಜನರಲ್ಲೇನೆ ನೀವೇನ್ ಮಾಡ್ಬೇಕು, ನೀವು 500 ಜನರಲ್ಲೇನೆ 30% ಮಹಿಳೆಯರಿಗೆ ಕೊಡಿ, ಇರೋದ್ರಲ್ಲೇ 30% ಕೊಡಿ. ಅದು ಬಿಟ್ಬಿಟ್ಟು ಇವೆಲ್ಲ ತಪ್ಪು ಮಾಹಿತಿಯನ್ನ ಕೊಟ್ಕೊಂಡು ಜನರನ್ನ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತಕ್ಕೂ ವ್ಯತ್ಯಾಸ ಇಷ್ಟೇ ತಿಳ್ಕೊಳ್ಳಿ. ನಾನು ಯಾವುದೇ ರಾಜಕೀಯ ಪಕ್ಷ ಸೇರ್ತದಲ್ಲ. ನಮ್ಮ ಈ ಕಡೆ ಸೈಡ್ ನಲ್ಲಿ ನಮ್ಮ ಕೇರಳ, ಕರ್ನಾಟಕ, ನಿಮ್ಮ ಮಹಾರಾಷ್ಟ್ರ, ಈ ತೆಲಂಗಾಣ, ಈ ತಮಿಳ್ನಾಡು, ಇವರೆಲ್ಲ ಕೇರಳದವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ನಲ್ಲಿ ಮಾಡ್ಕೊಂಡು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು, ಅವ್ರ ಸಂಪತ್ತು ಇರ್ಬೇಕು ಅಂದ್ಬಿಟ್ಟು ಅವರೆಲ್ಲ ಜನಸಂಖ್ಯೆನ ನಿಯಂತ್ರಣ ಮಾಡಿದ್ದಾರೆ. ಅದೇ ನಾರ್ತ್ ಅಲ್ಲಿ ತಗೋ ಈ ಬೆಳಿಗ್ಗೆ ಸಾಯಂಕಾಲದವರೆಗೂ ಹಾಸ್ಪಿಟಲ್ಗಳೆಲ್ಲ ಫುಲ್ಲೆ. ಅಂದ್ರೆ ಸಂತಾನ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ಬರೀ ಮಧ್ಯಪ್ರದೇಶ ಒಂದರಲ್ಲಿ 80 MP ಸೀಟ್ ಇದೆ. ಅಲ್ಲೇನಾದ್ರು ಆಯ್ತು ಅಂತ ಹೇಳಿದ್ರೆ ಇದ್ರ ಪ್ರಕಾರ 200 ಸೀಟ್ ಆಗೋಗ್ತದೆ. ಅವಾಗ ಏನಾಗ್ತದೆ, ನೀವು ಒಂದೇನ್ ಮಾಡಿ ಅಂದ್ರೆ GDP ಯಾರು ಜಾಸ್ತಿ ಕೊಡ್ತಾರೆ, GST ಜಾಸ್ತಿ ಎಲ್ಲಿ ಬರ್ತದೆ, ಅಲ್ಲಿಗೆ ಜಾಸ್ತಿ MP ಸೀಟ್ ಕೊಡಿ, ಅಲ್ಲಿ ದುಡಿಮೆ ಜಾಸ್ತಿ ಆಗ್ತದೆ. ಜನಸಂಖ್ಯೆ ಮೇಲೆ ನೀವು ಕೊಡೋದಾದ್ರೆ ನಿಮ್ನೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಒಂದು ಗಿಮಿಕ್ ಅಷ್ಟೇ. ಇದು ರಾಜಕೀಯದಲ್ಲಿ ಇದನ್ನೇನು ತರೋರ್ಗೂ ತರಬೇಕು ಅಂತ ಆಸೆ ಇರಲಿಲ್ಲ, ಕೊಡೋರ್ಗೂ ಕೊಡ್ಬೇಕು ಅಂತ ಆಸೆ ಇರಲಿಲ್ಲ. ಅದಕ್ಕೆ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದಾನೆ, ಉಣ್ಣವನಿಗೆ ಹಸಿವು ಇರಬೇಕು, ನೀಡೋವನಿಗೆ ಏನೋ ಹೇಳ್ತಾನಪ್ಪ, ನೀಡೋವನಿಗೆ ಮನಸ್ಸಿರ್ಬೇಕು ಅಂತ. ನೀಡೋವನಿಗೆ ಮನಸ್ಸಿದ್ರೆ, ಉಣ್ಣವನಿಗೆ ಹಸಿವಿದ್ರೆ ಎರಡೂ ಸರಿ ಆಗ್ತದೆ. ಉಣ್ಣವನಿಗೂ ಹಸಿವಿಲ್ಲ, ನೀಡೋವನಿಗೂ ಮನಸ್ಸಿಲ್ಲ ಅಂದ್ರೆ ಏನಾಗ್ತದೆ? ಇದರಿಂದ ದಯಮಾಡಿ ತಿಳ್ಕೊಳ್ಳಿ, ಇರೋ MP ಗಳೇ ಸಾಕು. ಸದ್ಯಕ್ಕೆ ಒಂದು ಸ್ಟೇಟ್ಗೆ 4 ಜನ MP ಗಳು ಸಾಕು. ಈಗ ಇದೆ ಇಷ್ಟೆಲ್ಲ MP ಗಳು ಏನ್ ಮಾಡ್ತಾ ಇದಾರೆ ನಮ್ಗೇನು ಗೊತ್ತಾಗ್ತಲ್ಲ. ಇವರೆಲ್ಲ ಇದ್ಮೇಲೆ ರಾಷ್ಟ್ರಪತಿಗೆ ಏನ್ ಕೆಲಸ, ಆಮೇಲೆ ರಾಜ್ಯಪಾಲರಿಗೆ ಏನ್ ಕೆಲಸ? ಅದೆಲ್ಲ ವೇಸ್ಟ್ ದುಡ್ಡು ಅಲ್ವಾ? ಸರಿಯಾಗಿ ಲೆಕ್ಕ ಹಾಕೊಳ್ಳಿ. ನಮ್ ದುಡ್ಡು ಈ ರಾಜಕಾರಣಿಗಳನ್ನ ವೈಭವೀಕರಿಸೋದ್ರಲ್ಲೇ ಖರ್ಚಾಗ್ತಾ ಇದೆ. ಮತ್ತೆ ಯಾರೊಬ್ಬ ಹೋಗ್ತಾ ಇದಾರೆ ಅಂದ್ರೆ 2 ಗಂಟೆ 3 ಗಂಟೆ ರೋಡು ಬ್ಲಾಕ್ ಆಗ್ತದೆ. ಆಮೇಲೆ ಯಾರೋ ಒಂದು ಮಹಿಳೆ ಬಹಳ ಅದ್ಭುತವಾಗಿ ಆತರ ಎಲ್ಲರಿಗೂ ಒಳಗಡೆ ಒಂದು ಕಿಚ್ಚಿದೆ. ಆ ಕಿಚ್ಚು ಯಾರೋ ಒಬ್ರು ಮಾಡಿದಾಗ ಹೌದು ಸರಿ ಅಂತಾರೆ. ಆದ್ರೆ ಅವ್ರನ್ನೇನ್ ಮಾಡ್ತಾರೆ, ನಾಳೆಗೆ ಅವ್ರು ಪಾಕಿಸ್ತಾನದವ್ರು. ನೀವು ಯಾರನ್ನ ಪ್ರಶ್ನೆ ಕೇಳಿ ಆಡಳಿತ ಪಕ್ಷನ ಪಾಕಿಸ್ತಾನದವ್ರು ಅಂತಾರೆ. ಆಮೇಲೆ ಪತ್ರಕರ್ತರು ಅವರಲ್ಲಿ ಕೆಲವರೆಲ್ಲ ತುಂಬಾ ಹೀನಾಯ ಸ್ಥಿತಿಲಿ ಇದ್ದೀರಿ. ಪತ್ರಿಕಾ ಧರ್ಮವನ್ನ ಖಂಡಿತ ಉಳಿಸಿ. ಪತ್ರಿಕೆ ಅಂದ್ರೆ ಏನು ಗೊತ್ತಾ, ಯಾವುದೇ ಸರ್ಕಾರ ಆಳ್ತಾ ಇದ್ರು ಅದನ್ನ ಪ್ರಶ್ನೆ ಮಾಡೋದೇ ಪತ್ರಿಕೆ ಧರ್ಮ. ಯಾವುದೇ ಸರ್ಕಾರ ಆಳ್ತಾ ಇರ್ಲಿ, ಅವನು ವಿರೋಧ ಪಕ್ಷದಲ್ಲಿ ಕೂತಿರ್ಬೇಕು. ರೈತ ಸಂಘನೂ ಅಷ್ಟೇ, ಹೋರಾಟಗಾರರು ಅಷ್ಟೇ. ಹೋರಾಟಗಾರರೆಲ್ಲ ಇವತ್ತು ಮಾರಾಟ ಆಗ್ಬಿಟ್ಟಿದ್ದಾರೆ. ಆದ್ರೂ ನಿಜವಾದ ಹೋರಾಟಗಾರ ಏನಪ್ಪಾ ಅಂದ್ರೆ, ಯಾರ ಆಡಳಿತ ನಡೆಸ್ತಾ ಇದ್ರೆ ಅವನ್ನ ಪ್ರಶ್ನೆ ಮಾಡೋವನೇ ನಿಜವಾದ ಹೋರಾಟಗಾರ. ಅವ್ನು ನಾಳೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಅದು ಅವನಿಗೆ ಸಂಬಂಧ ಇಲ್ಲ. ಯಾರ ಆಡಳಿತ ನಡೆಸ್ತಾರೆ ಅವನ್ನ ಪ್ರಶ್ನೆ ಮಾಡೋವನೇ ನಿಜವಾದ ಪತ್ರಕರ್ತ, ಅವನ್ನ ಪ್ರಶ್ನೆ ಮಾಡೋವನೇ ನಿಜವಾದ ಹೋರಾಟಗಾರ, ಮತ್ತೆ ಅವನೇ ನಿಜವಾದ ದೇಶ ಪ್ರೇಮಿ. ಯಾರು ಪ್ರಶ್ನೆ ಮಾಡ್ತಾರೆ ಅವನು ಮಾತ್ರ ದೇಶ ಪ್ರೇಮಿ. ಅಂತವ್ರನ್ನೆಲ್ಲ ನೀವು ಬೇರೆ ಬೇರೆ ಹೆಸರು ಹೇಳಿ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ರಿ. ಆದ್ರೆ ಒಂದಿನ ಇದು ಸರಿ ಹೋಗ್ತದೆ. ನಾವೆಲ್ಲರೂ ಸಕಾರಾತ್ಮಕ ಇರುವ, ಸಮಾಧಾನದಲ್ಲಿರುವ, ಶಾಂತಿಯಲ್ಲಿರುವ, ಖಂಡಿತ ಇದೆಲ್ಲ ಒಂದಿನ ಸರಿ ಹೋಗೇ ಹೋಗ್ತದೆ. ಇದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಗುಂಡಲ್ ಡ್ಯಾಮ್ ಬಗ್ಗೆ ಹೇಳ್ತೀನಿ. ನಮಸ್ತೆ.